ನಮಸ್ಕಾರ ರೈತ ಬಂದವರೇ. ಸೊ ಇವತ್ತು ನಾವು ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ರಾಯಚೂರಲ್ಲಿ ಇದ್ದೀವಿ. ಸೊ ಇಲ್ಲಿ ಒಂದು ನಮಗೆ ಹೊಸ ರೀತಿಯಾದಂಥ ಸೋಲಾರ್ ಪವರ್ಡ್ ವಾಟರ್ ಲಿಫ್ಟಿಂಗ್ ಸಿಸ್ಟಮ್ ಇದೆ. ಸೊ ಇದ್ರ ಬಗ್ಗೆ ಇವತ್ತು ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈ ಸೋಲಾರ್ ವಾಟರ್ ಲಿಫ್ಟಿಂಗ್ ಸಿಸ್ಟಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆದಂಥ ಮಾಹಿತಿ ಕೊಡಬೇಕಂತ ತಮ್ಮ ಕೇಳ್ಬೋದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಎಚ್ ಮಂಜುನಾಥ್ ಅಂತ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸೋಲಾರ್ ಆಪರೇಟೆಡ್ ವಾಟರ್ ಲಿಫ್ಟಿಂಗ್ ಸಿಸ್ಟಮ್. ಲಿಫ್ಟಿಂಗ್ ಮಷಿನ್ ಬಗ್ಗೆ ಯಾವ ಥರ ವರ್ಕ್ ಆಗುತ್ತೆ, ಇದರಲ್ಲಿ ಕಾಂಪೋನೆಂಟ್ ಇದೆ, ರೈತರಿಗೆ ಯಾವ ಥರ ಯೂಸ್ ಆಗುತ್ತೆ, ಅಥವಾ ನಾವು ಎಷ್ಟು ಆಳದಿಂದ ನೀರನ್ನು ಎತ್ಬೋದು, ಈ ಥರ ಕಂಪ್ಲೀಟ್ ಆಗಿ ನೀವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕಂತ ನಿಮ್ಮಲ್ಲಿ ಕೇಳಬೇಕು. ಆಯಿತು ಸರ್, ಇದ್ರ ಬಗ್ಗೆ ಒಂದು ಪಾಯಿಂಟ್ ವೈಸ್ ಆಗಿ ನಾನು ಹೇಳ್ತಾ ಬರ್ತೀನಿ. ಸೋಲಾರ್ ಪವರ್ಡ್ ಪೋರ್ಟೇಬಲ್ ವಾಟರ್ ಲಿಫ್ಟಿಂಗ್ ಸಿಸ್ಟಮ್, ಸೋಲಾರ್ ಪ್ಯಾನಲ್ ಲಿಫ್ಟಿಂಗ್ ಸಿಸ್ಟಮ್. 2 ಸೋಲಾರ್ ಪ್ಯಾನಲ್ ಇದ್ದಾವೆ. ಒಂದು ಪ್ಯಾನಲ್ದು 60 ವ್ಯಾಟ್ ಕೆಪಾಸಿಟಿ, 2 ಇರೋದ್ರಿಂದ 120 ವ್ಯಾಟ್ ಸೋಲಾರ್ ಪವರ್ ಕೆಪಾಸಿಟಿ ಆಗುತ್ತೆ. ವಾಟರ್ ಲಿಫ್ಟಿಂಗ್ ಸಿಸ್ಟಮ್ ಇದರಲ್ಲಿ ಮೋಟಾರ್, ಫ್ಲೈವೀಲ್, ಇನ್ಲೆಟ್ ಫಿಲ್ಟರ್, ರೆಸಿಪ್ರೊಕೇಟಿಂಗ್ ಪಂಪ್, ಔಟ್ಲೆಟ್ ಫಿಲ್ಟರ್, ಇನ್ಲೆಟ್ ಪೈಪ್, ಔಟ್ಲೆಟ್ ಪೈಪ್. ಈ ಸೋಲಾರ್ ಪ್ಯಾನಲ್ ಮೇಲೆ ಸೂರ್ಯನ ಶಕ್ತಿ ಬಿದ್ದಾಗ ಸೂರ್ಯನ ಶಕ್ತಿ ಇದರದು ಎಲೆಕ್ಟ್ರಿಕಲ್ ಶಕ್ತಿಯಾಗಿ ಅಥವಾ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಸೋಲಾರ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗಿ ಮೋಟರಿಗೆ ಬಂದು ಮೋಟಾರ್ ತಿರುಗಿದಾಗ ಮೋಟರಿಂದ ಎಲೆಕ್ಟ್ರಿಕಲ್ ಎನರ್ಜಿ ಇರೋದು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಅದರಿಂದ ಫ್ಲೈವೀಲ್ ತಿರುಗುತ್ತೆ. ಯಾವಾಗ ಫ್ಲೈವೀಲ್ ತಿರುಗುತ್ತೆ ರೆಸಿಪ್ರೊಕೇಟಿಂಗ್ ಪಂಪು ಮೂವ್ ಆಗುತ್ತೆ. ಇದು ಈ ಥರ ರೊಟೇಟ್ ಆಗೋದ್ರಿಂದ ನೀರು ಇನ್ಲೆಟ್ ಪೈಪ್ನ ಮುಖಾಂತರ ಪ್ರೈಮರಿ ಫಿಲ್ಟ್ರಿಗೆ ಬಂದು ರೆಸಿಪ್ರೊಕೇಟಿಂಗ್ ಪಂಪ್ನ ಮುಖಾಂತರ ಸೆಕೆಂಡ್ರಿ ಫಿಲ್ಟ್ರಿಗೆ ಹೋಗಿ ಔಟ್ಲೆಟ್ ಪೈಪಿನ ಮುಖಾಂತರ ನೀರು ಹೊರಗಡೆ ಹೋಗುತ್ತದೆ. ನೋಡಿ ವೀಕ್ಷಕರೇ, ಈ ಸೋಲಾರ್ ಲಿಫ್ಟಿಂಗ್ ಸಿಸ್ಟಮ್ ಏನಿದೆ ಇದಕ್ಕೆ ಯಾವುದೇ ಥರನಾದಂಥ ಬ್ಯಾಟ್ರಿ ಬೇಕಾಗಿಲ್ಲ, ಕರೆಂಟ್ ಬೇಕಾಗಿಲ್ಲ. 1 ಎಕರೆ ಅಥವಾ 2 ಎಕರೆಯಲ್ಲಿ ಹೂ ಬೆಳೆಯೋರು, ಹಣ್ಣು ಬೆಳೆಯೋರು, ತರಕಾರಿ ಬೆಳೆಯೋರು, ಈ ಥರ ಸಣ್ಣ ರೈತರು ಏನಿದ್ದಾರೆ ಅವ್ರಿಗಂತೂ ಈ ಮಷೀನು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಮಷಿನ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ರೈತರಿಗೆ ಯಾವುದೇ ಥರನಾದಂಥ ಖರ್ಚಿರೋದಿಲ್ಲ. ಫಸ್ಟ್ ಟೈಮ್ ಒಂದು ಸಲ ತೊಗೊಂಡು ನಾವು ಇನ್ಸ್ಟಾಲ್ ಮಾಡಿಬಿಟ್ರೆ ಆಮೇಲೆ ಬಿಸಿಲಿದ್ಬಿಟ್ರೆ ಸಾಕು. ಯಾವುದೇ ಪೆಟ್ರೋಲ್ ಖರ್ಚಾಗಲಿ, ಕರೆಂಟ್ ಖರ್ಚಾಗಲಿ, ಬ್ಯಾಟ್ರಿ ಖರ್ಚಾಗಲಿ ಯಾವುದೇ ಖರ್ಚಿರೋದಿಲ್ಲ. ಈಗ ರೈತರು ಹೊಲಗಳಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿರ್ತಾರೆ, ಬೋರ್ವೆಲ್ ಹಾಕ್ಸಿರ್ತಾರೆ, ಅಥವಾ ಅವ್ರ ಹೊಲದ ಪಕ್ಕ ಹಳ್ಳಗಳು ಹರಿದೋಗಿರ್ತವೆ ಅಥವಾ ಕೆನಲ್ ಹರಿದೋಗಿರುತ್ತೆ. ಅಲ್ಲಿಂದ ನಾವು ನೀರನ್ನು ಲಿಫ್ಟ್ ಮಾಡ್ಬೇಕಂತಂದರೆ ಈ ಪಂಪನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು 7 ಮೀಟ್ರ್ ಅಥವಾ ಒಂದು 20ರಿಂದ 22 ಅಡಿ ತನಕ ನೀರು ಕೆಳಗಿದ್ರೂ ಕೂಡ ಈ ಪಂಪನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಆರಾಮಾಗಿ ನಮ್ಮ ಹೊಲಗಳಿಗೆ ನೀರನ್ನು ಹಾಯಿಸ್ಕೋಬೋದಾಗಿದೆ. ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನಾವು 1 ಅಥವಾ 2 ಮೀಟ್ರ್ ಡೆಪ್ತಲ್ಲಿ ಇತ್ತಂತಂದರೆ ನೀರು ನಮಗೆ ಈ ಪಂಪು ಆಲ್ಮೋಸ್ಟ್ 1 ಲೀಟ್ರ್ ಪರ್ ಸೆಕೆಂಡ್ ನಮಗೆ ಔಟ್ಪುಟ್ ಕೊಡುತ್ತೆ. ಆಲ್ಮೋಸ್ಟ್ ನಮಗೆ 3600 ಲೀಟ್ರ್ ತನಕ 1 ಗಂಟೆಗೆ ನಮಗೆ ನೀರನ್ನು ಲಿಫ್ಟ್ ಮಾಡಿ ಕೊಡುತ್ತೆ. ಅಕಸ್ಮಾತ್ ಬಿಸಿಲು ಬಿದ್ದಿಲ್ಲ, ಮೋಡ ಕವಿದ ವಾತಾವರಣ ಇದೆ ಅಂತಂದರೆ ಈ ಪಂಪ್ ಯಾವ ಥರ ಕೆಲಸ ಮಾಡುತ್ತೆ ನೋಡ್ಕೊಂಬರೋಣ ಬನ್ನಿ. ಈಗ ನೋಡಿ, ಈ ಪಂಪಿಂಗ್ ಸಿಸ್ಟಮು ಸೋಲಾರ್ ಕಿರಣಗಳಿಂದ ವರ್ಕ್ ಆಗ್ತಿದೆ. ಇದಕ್ಕೆ ನಾನು ಅಡ್ಡ ಬರ್ತೀನಿ, ಆ ಸ್ಪೀಡ್ ನೋಡಿ ಯಾವ ಥರ ಡೌನ್ ಆಗುತ್ತೆ. ಈಗ ನಾನು ರಿವರ್ಸ್ ಹೋಗ್ತೀನಿ, ಸ್ಪೀಡ್ ಆಟೋಮೆಟಿಕ್ಕಾಗಿ ಅದೇ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತಪ್ಪ ಅಂದರೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಇದ್ರ ಮೇಲೆ ಬಿದ್ದರೆ ಇದು ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ. ಸ್ವಲ್ಪ ಶೇಡ್ ಅಥವಾ ಮೋಡ ಕವಿದ ವಾತಾವರಣ ಬಂದರೆ ಇದು ಎಫಿಷಿಯನ್ಸಿನ ಕಡಿಮೆ ಮಾಡುತ್ತೆ, ವಾಟರ್ ಲಿಫ್ಟಿಂಗು ಕಡಿಮೆ ಆಗುತ್ತೆ. ಈ ಪೋರ್ಟೇಬಲ್ ವಾಟರ್ ಲಿಫ್ಟಿಂಗ್ ಸಿಸ್ಟಮಿಂದ ನಾವು ನೀರನ್ನು ಭೂಮಿಯ ತಳದಿಂದ 7 ಮೀಟರ್, ಭೂಮಿಯ ಮೇಲ್ಮೈಯಿಂದ 7 ಮೀಟರ್, ಟೋಟಲ್ 14ರಿಂದ 15 ಮೀಟರ್ ಅಷ್ಟು ನೀರನ್ನು ಎತ್ತಬಹುದು. ಮತ್ತು ಇದು 10 ವರ್ಷದವರೆಗೆ ವ್ಯಾರಂಟಿಯಲ್ಲಿದೆ. ಈ ಲಿಫ್ಟಿಂಗ್ ಡಿವೈಸಿಂದ ನಾವು
ಪೋರ್ಟೇಬಲ್ ವಾಟರ್ ಲಿಫ್ಟಿಂಗ್ ಮಾಡಬಹುದು ಮತ್ತು ಹೊಲಕ್ಕೆ ಇರಿಗೇಟ್ ಮಾಡಬಹುದು ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇರಿಗೇಷನ್ ಮಾದರಿಯಲ್ಲಿ, ಮತ್ತು ಡ್ರಿಂಕಿಂಗ್ ವಾಟರ್ ಸಪ್ಲೈ ಸಹಿತ ಮಾಡ್ಕೋಬಹುದು ಮನೆಯಲ್ಲಿ. ಪೋರ್ಟೇಬಲ್ ಸೋಲಾರ್ ಆಪರೇಟೆಡ್ ವಾಟರ್ ಲಿಫ್ಟಿಂಗ್ ಸಿಸ್ಟಮ್ ಅನ್ನ ಎಲ್ಲ ರೈತ ಬಾಂಧವರು ಉಪಯೋಗ ಮಾಡಿಕೊಳ್ಳಬೇಕು ಎಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸರ್, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಇದರ ಖರೀದಿಗಾಗಿ ಇಲ್ಲಿ ಕಾಣಿಸುತ್ತಿರುವ ನಂಬರ್ಗೆ ಕಾಲ್ ಮಾಡ್ಬೋದಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಇದೇ ತರಹದಂಥ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.